ಎಜಿ ನ್ಯೂಸ್ಗೆ ಸ್ವಾಗತ. ಹಳಿಯಾಳದಲ್ಲಿ ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಹಳಿಯಾಳ ತಾಲೂಕು ಹಾಗೂ ನಗರ ಘಟಕದ ವತಿಯಿಂದ ಹಳಿಯಾಳದ ಪ್ರಮುಖ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮೂಲಕ ಸಂವಿಧಾನ ವಿರೋಧಿ ಮತ್ತು ದಲಿತ ವಿರೋಧಿ ಕೃತ್ಯಗಳನ್ನು ಖಂಡಿಸಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಬಿಆರ್ ಗವಾಯಿ ಅವರ ಮೇಲೆ ಒಬ್ಬ ವಕೀಲರಿಂದ ಕಲಾಪದ ವೇಳೆ ನಡೆದ ಅಮಾನವೀಯ ಮತ್ತು ಅವಮಾನಕಾರಿ ಘಟನೆ ದೇಶದ ಸಂವಿಧಾನ ಮೌಲ್ಯಗಳಿಗೆ ಧಕ್ಕೆ ತರುವಂತದ್ದು ಅಂತ ವಕೀಲರು ಹಾಗೂ ಭೀಮ್ ಆರ್ಮಿ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಆದ ಶ್ರೀ ಮೇಘರಾಜ್ ಆರ್ ಬೇತ್ರಿ ತಮ್ಮ ಖಂಡನೆಯನ್ನು ವ್ಯಕ್ತಪಡಿಸಿದ್ದು, ಇದಲ್ಲದೆ ಇತ್ತೀಚೆಗೆ ಅಂಬೇಡ್ಕರ್ ಕುರಿತು ಅಸಭ್ಯ ಹಾಗೂ ನಿಂದನಾತ್ಮಕ ಹೇಳಿಕೆ ಕೊಟ್ಟ ವಕೀಲ ಮಿಶ್ರಾ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳಬೇಕೆಂಬ ಬೇಡಿಕೆಯನ್ನು ಮನವಿಯಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಜಿಲ್ಲಾಧ್ಯಕ್ಷರು ಆಗಿರುವಂತಹ ಮಿಲಾಸ್ ಡಿ ಮೇತ್ರಿ ಮಾತನಾಡಿ, ಸಂವಿಧಾನ, ನ್ಯಾಯಾಂಗ ಮತ್ತು ದಲಿತ ಸಮುದಾಯಗಳ ಗೌರವದ ಮೇಲೆ ನಡೀತಾ ಇರುವ ಈ ರೀತಿಯ ದಾಳಿಗಳು ಪೂರ್ಣ ನಿಯೋಜಿತ ಮನುವಾದಿ ಮನೋಭಾವದ ಹೊಲ. ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದ್ರೆ ಭೀಮ್ ಆರ್ಮಿ ಉಗ್ರ ಹೋರಾಟಕ್ಕೆ ತಯಾರಾಗುತ್ತೆ ಅಂತ ಎಚ್ಚರಿಸಿದರು. ಇವರಿಗೆ ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿ ಭವನ ನವದೆಹಲಿ ಭಾರತ ಮಾನ್ಯ ತಹಸೀಲ್ದಾರ್ ಹಳಿಯಾಳ ಅವರ ಮುಖೇನ ವಿಷಯ ಮಾನ್ಯ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ನಡೆದ ಭೂಪ್ರವೇಶದ ಕೃತ್ಯಕ್ಕೆ ಕಾರಣರಾದ ರಾಕೇಶ್ ಕಿಶೋರ್ ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅನಿಲ್ ಮಿಶ್ರಾ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಕುರಿತು ಮಾನ್ಯ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ನಡೆದ ಭೂಪ್ರವೇಶದ ಕೃತ್ಯಕ್ಕೆ ಕಾರಣರಾದ ರಾಕೇಶ್ ಕಿಶೋರ್ ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಅನಿಲ್ ಮಿಶ್ರಾ ಇವರ ಬಗ್ಗೆ ನಡೆದ ಭೀಮ್ ಆರ್ಮಿ ಸಂಘಟನೆ ಒಕ್ಕೂಟದಿಂದ ತೀವ್ರವಾಗಿ ಖಂಡಿಸುತ್ತದೆ ಹಾಗೂ ಸದರಿ ಈ ರೀತಿಯ ಸಮಾಜಘಾತಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ದೇಶದ ಸ್ವಾಸ್ಥ್ಯ ಹಾಳು ಮಾಡಿ ಕೋಮು ಗಲಭೆ ಸೃಷ್ಟಿಸಿ ಇಂತಹ ದೇಶದ್ರೋಹ ಕೃತ್ಯ ಎಸಗಿದ ರಾಕೇಶ್ ಕುಮಾರ್ ಹಾಗೂ ಅನಿಲ್ ಮಿಶ್ರಾರ್ ಅವರ ಮೇಲೆ ದೇಶದ್ರೋಹ ಹಾಗೂ ದಲಿತ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ದೇಶದ ಶಾಂತಿ ಹಾಗೂ ಭದ್ರತೆ ಕಾಪಾಡಬೇಕೆಂದು ಈ ಮೂಲಕ ತಮಗೆ ನೀಡಿದ ಲಿಖಿತ ಮನವಿ ಇರುತ್ತದೆ. ಇಂತಿ ತಮ್ಮ ವಿಶ್ವಾಸಿ ಮೇಘರಾಜ್ ಆರ್ ಮೇತ್ರಿ ಜಿಲ್ಲಾ ಉಸ್ತುವಾರಿಗಳು ಭೀಮ್ ಆರ್ಮಿ ಉತ್ತರ ಕನ್ನಡ ಜಿಲ್ಲೆ, ವಿಲಾಸ್ ದು ಮೇತ್ರಿ ಜಿಲ್ಲಾಧ್ಯಕ್ಷರು ಭೀಮ್ ಆರ್ಮಿ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಭೀಮ್ ಆರ್ಮಿ ಉತ್ತರ ಕನ್ನಡ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು ಹಾಗೂ ಹಳಿಯಾಳ ತಾಲೂಕಿನ ಎಲ್ಲ ಪದಾಧಿಕಾರಿಗಳು. ಇವತ್ತು ಮೊನ್ನೆ ಭಾರತ ದೇಶದ ಘನವೆತ್ತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಅವರ ಮೇಲೆ ಒಬ್ಬ ಸಂವಿಧಾನ ವಿರೋಧಿ, ಕಾನೂನು ವಿರೋಧಿಯಾಗಿರ್ತಕ್ಕಂಥ ಕಿಶೋರ್ ಕುಮಾರ್ ಇವರು ಮುಖ್ಯ ನ್ಯಾಯಮೂರ್ತಿಯವರಿಗೆ ಚಪ್ಪಲಿ ಎಸಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಅದನ್ನು ಇಡೀ ಈ ಭೀಮ್ ಆರ್ಮಿ ಹಾಗೂ ಅವ್ರ ಮೇಲೆ ಸೂಕ್ತ ಕಠಿಣ ಕ್ರಮ ಜರುಗಿಸುವಂತೆ ಒಕ್ಕೋರದಿಂದ ಒತ್ತಾಯ ಮಾಡ್ತದೆ. ಅದೇ ರೀತಿಯಾಗಿ ಇನ್ನೋರ್ವ ಗ್ವಾಲಿಯರ್ನಲ್ಲಿ ಅನಿಲ್ ಮಿಶ್ರಾ ಎಂಬುವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರ್ ಏಜೆಂಟರು, ಗುಲಾಮರು ಅಂತೇಳಿ ಹಲವಾರು ಭಾಷೆಗಳನ್ನು, ಅಸಂವಿಧಾನಿಕ ಭಾಷೆಗಳನ್ನು ಪದಪ್ರಯೋಗ ಮಾಡಿ ಅವರಿಗೆ ಅವಮಾನವನ್ನು ಪಡಿಸಿರ್ತಾರೆ. ಅವ್ರಿಗೂ ಸಹ ನಾವು ಸೂಕ್ತ ಕಾನೂನು ಕ್ರಮ ತಗೊಳ್ರಿ ಅಂತೇಳಿ ಭೀಮ್ ಆರ್ಮಿ ಸಂಘಟನೆ ಪರವಾಗಿ ಇವತ್ತು ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಜಾತಿ ಧರ್ಮ ಎಲ್ಲರೂ ಸಹ ಸಮಾನರು, ಯಾವುದೇ ಜಾತಿ ಧರ್ಮ ಭೇದ ಭಾವ ಮಾಡದೆ ಎಲ್ಲರನ್ನೂ ಸಹ ನಾವು ಸಮಾನ ರೀತಿಯಿಂದ ಕಾಣಬೇಕು. ಸಂವಿಧಾನವನ್ನು ನಾವೆಲ್ಲರೂ ಎತ್ತಿ ಹಿಡಿಬೇಕು. ಈ ದೇಶದ ಒಕ್ಕೂಟದ ವ್ಯವಸ್ಥೆಗೆ ನಾವೆಲ್ಲರೂ ಸಹ ಶ್ರೇಯೋಭಿವೃದ್ಧಿಗಾಗಿ ನಾವೆಲ್ಲರೂ ಸಹ ದುಡಿಬೇಕಂತೇಳಿ ದೇಶ ಮುನ್ನಡೆಯುವಾಗ ಇಂತಹ ಹಲವಾರು ಸಮಾಜಘಾತಕ ವಿರೋಧಿ ಚಟುವಟಿಕೆಗಳು ಮಾಡ್ತಿರ್ತಕ್ಕಂಥ ಈ ಅನಿಲ್ ಮಿಶ್ರಾ ಆಗಿರ್ಬೋದು, ಈ ಕಿಶೋರ್ ಕುಮಾರ್ ಆಗಿರ್ಬೋದು, ಇವರು ವಿನಾಕಾರಣ ಈ ದೇಶದಲ್ಲಿ ಗಲಭೆಯನ್ನು ಸೃಷ್ಟಿಸಿ ಈ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನು ಹೇಳಿ ಈ ಸಮಾಜದಲ್ಲಿ ಅಶಾಂತಿಯನ್ನು ಕದಲ್ತಾ ಇದ್ದಾರೆ. ಇಂಥವ್ರ ಮೇಲೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ತಗೊಂಡು ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ದೇಶದ ಜನರ ರಕ್ಷಣೆಯನ್ನು ಮಾಡಬೇಕಂತೇಳಿ ಈ ಮೂಲಕ ನಾನು ಒತ್ತಾಯನ ಮಾಡ್ತೇನೆ. ಈ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಮೇಘರಾಜ್ ಮೇತ್ರಿ, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಆದ ಮಿಲಾಸ್ ಡಿ ಮೇತ್ರಿ, ಧಾರವಾಡ ಜಿಲ್ಲಾಧ್ಯಕ್ಷ ಶಿವಾಜಿ ಅರಂತಿಗೌಡ ಪಾಟೀಲ್, ಹಳಿಯಾಳ ತಾಲೂಕು ಹಾಗೂ ನಗರ ಘಟಕದ ಅಧ್ಯಕ್ಷರು ಮತ್ತು ಅನೇಕ ಕಾರ್ಯಕರ್ತರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಹೆಸರೇ
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.